ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನಂತರ ಯೂಟ್ಯೂಬ್ ಕ್ರಿಯೇಟರ್ ಇದ್ದೀರಾ. ನೀವು ನಿಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಫಸ್ಟು ವಿಡಿಯೋ ಶೂಟ್ ಮಾಡ್ತೀರಾ, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ. ನೀವು ನಂತರ ಫೇಸ್ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದ್ರೆ ನಿಮಗೆ ವಿಡಿಯೋ ಎಡಿಟಿಂಗ್ ಅಷ್ಟೊಂದು ಬೇಕಾಗೋಲ್ಲ. ಬೈ ಚಾನ್ಸ್ ನೀವು ವಿತೌಟ್ ಫೇಸ್ ಕ್ಯಾಮ್ರಾಯಿಂದ ಮಾಡ್ತಾ ಇದ್ರೆ ನೀವು ವಿಡಿಯೋನ ಎಡಿಟಿಂಗ್ ಜಾಸ್ತಿನೇ ಮಾಡಬೇಕಾಗುತ್ತೆ. ನೀವು ಎಷ್ಟು ಜಾಸ್ತಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಷ್ಟು ನಿಮ್ಮ ವಿಡಿಯೋಗೆ ವ್ಯೂ ಕೂಡ ಬರುತ್ತೆ, ಹಾಗೆ ವಾಚ್ ಟೈಮ್ ಬರುತ್ತೆ, ಕಾಮೆಂಟ್, ಲೈಕ್ ಎಲ್ಲ ಬರುತ್ತೆ. ವಿಡಿಯೋ ಚೆನ್ನಾಗಿ ಮಾಡಿದರೆ, ವಿಡಿಯೋ ಚೆನ್ನಾಗಿ ಮಾಡಿಲ್ಲ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ನೋಡಿ, ನಾನು ಫೇಸ್ ಕ್ಯಾಮ್ರಾಯಿಂದ ಮಾಡ್ತೀನಿ. ನಾನು ಅಷ್ಟೊಂದು ಜಾಸ್ತಿ ವಿಡಿಯೋ ಎಡಿಟಿಂಗ್ ಇರಲ್ಲ, ಯಾಕಂದರೆ ಫೇಸ್ ಕ್ಯಾಮ್ರಾ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದು ನನ್ನ ಯೂಟ್ಯೂಬ್ ವಿಡಿಯೋದು ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ವಿತೌಟ್ ಫೇಸ್ ಕ್ಯಾಮ್ರಾಯಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಗೆ ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ವಿಡಿಯೋಸ್ನ ಎಷ್ಟು ನೀವು ಜಾಸ್ತಿ ಎಡಿಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ವಿಡಿಯೋ ಮೂಡಿ ಬರುತ್ತೆ. ನಿಮ್ಮ ಆಡಿಯನ್ಸ್ ಕೂಡ ಜಾಸ್ತಿ ಹೊತ್ತು ನೋಡ್ತಾರೆ, ಹಾಗೆ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ನಾನೇನು ಜಾಸ್ತಿ ವಿಡಿಯೋ ಎಡಿಟ್ ಇರಲ್ಲ ನಂದು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಯಾವ ಥರ ಎಡಿಟ್ ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋದಲ್ಲಿ ಆ್ಯನಿಮೇಷನ್ ಯಾವ ಥರ ಹಾಕ್ತೀನಿ, ಟ್ರಾನ್ಸಿಷನ್ ಯಾವ ಥರ ಹಾಕ್ತೀನಿ, ಇಫೆಕ್ಟ್ ಯಾವ ಥರ ಹಾಕ್ತೀನಿ, ಟೆಕ್ಸ್ಟ್ ಯಾವ ಥರ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ. ಬನ್ನಿ ನೋಡ್ಕೊಂಬರೋಣ. ನಾನು ನನ್ನ ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಹೆಸರು ಇನ್ಶಾರ್ಟ್ ಆ್ಯಪ್ ಅಂತ. ನಾನು ಇದರಲ್ಲೇ ಜಾಸ್ತಿ ಮಾಡ್ತೀನಿ. ನೀವು ಹೇಳ್ಬೋದು, ಏನು ಸರ್ ಇಷ್ಟೊಂದು ಅಪ್ಲಿಕೇಶನ್ ಇದೆ, ಕಾಯಿನ್ ಮಾಸ್ಟರ್ ಇದೆ, VN ಇದೆ, ಪವರ್ ಡೈರೆಕ್ಟರ್ ಇದೆ, ಇಷ್ಟೊಂದು ಅಪ್ಲಿಕೇಶನ್ ಇದ್ದಾವೆ, ನೀವು ಇದನ್ನೇ ಯೂಸ್ ಮಾಡ್ತೀರಾ ಯಾಕೆ ಅಂತ ನೀವು ಕೇಳ್ಬೋದು. ಯಾಕಂದರೆ ನನಗೆ ಈ ಅಪ್ಲಿಕೇಶನ್ ತುಂಬ ಇಷ್ಟ ಆಯಿತು. ಇದರಲ್ಲಿ ಎಡಿಟಿಂಗ್ ಟೂಲ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ, ಸ್ಮೂತ್ಲಿ ಇದೆ, ನನಗೆ ಫಾಸ್ಟ್ ಎಡಿಟಿಂಗ್ ಮಾಡೋಕ್ಕೆ ಸುಲಭವಾಗಿದೆ. ಅದಕ್ಕೋಸ್ಕರ ನಾನು ಇನ್ಶಾರ್ಟ್ ಆ್ಯಪ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನಿಮ್ಗೆ ಹಲವಾರು ಬಾರಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಕ್ವಿಜ್ ವಿಡಿಯೋಸ್ ಸಹಿತ ನಾನು ಇನ್ಶಾರ್ಟ್ ಆ್ಯಪಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ತುಂಬ ಈಸಿ ಇದೆ. ಬೈ ಚಾನ್ಸ್ ನೀವು ನೋಡಿಲ್ಲ ಅಂದರೆ ನಾನು ಅದನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬನ್ನಿ, ನಾನು ತುಂಬ ಜಾಸ್ತಿ ಹೊತ್ತು ಕಾಯಿಸೋದು ಬೇಡ, ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನೀವು ನಿಮ್ಮ ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ ವಿಡಿಯೋ ಅಂತಿದೆಯಲ್ಲ, ಈ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನ್ಯೂ ಅಂತಿದೆಯಲ್ಲ ಪ್ಲಸ್ ಐಕನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವು ಯಾವುದು ವಿಡಿಯೋ ಎಡಿಟ್ ಮಾಡಬೇಕಲ್ಲ ಅದನ್ನು ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಫಸ್ಟು ವಿಡಿಯೋನ ಇಂಪೋರ್ಟ್ ಮಾಡಬೇಕು. ಓಕೆ, ನಾನು ಎಕ್ಸಾಂಪಲ್ಗೋಸ್ಕರ ನಾನು ಇದು ವಿಡಿಯೋ ಮಾಡಿದ್ದೀನಿ, ನಿಮಗೆ ತಿಳಿಸೋಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಅಂತ. ಇದು ಬಂದರೆ ಇದು ರಿಮೂವ್ ಮಾಡಿ, ಆಟೋಮೆಟಿಕ್ ಫ್ರೀ ರಿಮೂವ್ ಅವರೇ ಕೊಟ್ಟಿದ್ದಾರೆ, ಟೆನ್ಷನ್ ಇಲ್ಲ ನಿಮಗೆ. ನೋಡಿ, ನಾನು ವಿಡಿಯೋನ ಇಂಪೋರ್ಟ್ ಮಾಡಿದ ಮೇಲೆ ನೋಡಿ, ಬೈ ಚಾನ್ಸ್ ನಾನು ಒಂದೊಂದು ಸಲ ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನಗೆ ಯಾವ್ದು ಬೇಡಲ್ಲ ನಾನು ಅದನ್ನು ರಿಮೂವ್ ಅದನ್ನು ನಾನು ರಿಮೂವ್ ಮಾಡ್ಕೋಬಹುದು. ಬೈ ಚಾನ್ಸ್ ನಿಮಗೂ ಇದೇ ಥರ ಇದ್ದರೆ ನೀವೇನು ಮಾಡಬೇಕು, ಇಲ್ಲಿ ವಿಡಿಯೋ ಇದೆಯಲ್ಲ, ವಿಡಿಯೋ ಮೇಲೆ ಈ ಥರ ಕ್ಲಿಕ್ ಮಾಡಿ. ಈ ಥರ ಬಂದಮೇಲೆ ನಿಮಗೆ ಯಾವ್ದು ಬೇಡಲ್ಲ ನೋಡಿ, ನಿಮಗೆ ಎಕ್ಸಾಂಪಲ್ ಯಾವ್ದು ಬೇಡಲ್ಲ ನೋಡಿ, ನಾನು ಸ್ವಲ್ಪ ಈ ಥರ ಮಾಡಿ ಈ ಕ್ಲಿಪ್ ಬೇಡ ಅಂತ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನು ಇಲ್ಲಿ ಇಟ್ಕೊಂಡು ಆಮೇಲೆ ಏನು ಮಾಡ್ತೀನಿ, ಇಲ್ಲಿ ಸ್ಪ್ಲಿಟ್ ಅಂತಿದೆ ನೋಡಿ, ಸ್ಪ್ಲಿಟ್ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಅದು ಕಟ್ ಆಗುತ್ತೆ. ಕಟ್ ಆದಮೇಲೆ ನೀವೇನು ಮಾಡಬೇಕು, ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ, ಈ ಥರ ಡಿಲೀಟ್ ಮಾಡಿದರೆ ಅದು ಹೋಗಿಬಿಡುತ್ತೆ. ನಿಮಗೆ ಯಾವ್ದು ಬೇಡ ಅದನ್ನು ನೀವು ಈ ಥರ ಡಿಲೀಟ್ ಮಾಡ್ಬೋದು. ಓಕೆ, ಜಸ್ಟ್ ನಿಮ್ಗೆ ತೋರಿಸ್ತೆ ಯಾವ ಥರ ಅನ್ವಾಂಟೆಡ್ ಕ್ಲಿಪ್ಸ್ನ ಡಿಲೀಟ್ ಮಾಡ್ಬೋದು ಅಂತ. ಆಮೇಲೆ ನಾನೇನು ಮಾಡ್ತೀನಿ ಸ್ಟಾರ್ಟಿಂಗಲ್ಲಿನೇ ನಾನು ಏನು ಹೇಳಿರ್ತೀನಿ ಅದನ್ನು ಸ್ವಲ್ಪ ಹಾಕ್ತೀನಿ. ನಾನು PNG ಯೂಸ್ ಮಾಡಿಕೊಂಡು ನಾನು ಹಾಕ್ತಾ ಇರ್ತೀನಿ. ಅದನ್ನು ಯಾವ ಥರ ಹಾಕ್ತೀನಿ ಅಂದರೆ, ಫಸ್ಟ್ ಅದು ಯಾವ ಥರ ಹೇಳಿದೆ, ಹಲೋ ನೋಡಿ, ಸ್ಟಾರ್ಟಿಂಗ್ನಲ್ಲಿ ನಾನು ಜಾಸ್ತಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂತಲೇ ಹೇಳ್ತೀನಿ. ನಾನೇನು ಮಾಡ್ತೀನಿ, ಫಸ್ಟ್ ಒಂದು ಸಲ ಕೇಳ್ತೀನಿ ಅದನ್ನು ಏನು ಹೇಳಿದ್ದೀನಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದ್ದೀನಿ. ಅದನ್ನು ಏನು ಮಾಡ್ತೀನಿ, ಟೆಕ್ಸ್ಟ್ ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ಟೆಕ್ಸ್ಟ್ ಹಾಕಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದ ಮೇಲೆ ಆಮೇಲೆ ವಾಪಸ್ ಟೆಕ್ಸ್ಟ್ ಮೇಲೇ ಕ್ಲಿಕ್ ಮಾಡಿ. ಆಮೇಲೆ
ನಾನು ಹಾಯ್ ಹಲೋ ನಮಸ್ಕಾರ ಅಂತ ಹೇಳಿದ್ದೀನಿ. ನಾನು ಹಾಯ್ ಹಲೋ ಅಂತ ಹೇಳಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟ್ ಆ್ಯಡ್ ಮಾಡೋಣ, ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತ ನಾನು ಆಲ್ಮೋಸ್ಟ್ ಆ್ಯಡ್ ಮಾಡ್ತಾ ಇರ್ತೀನಿ ನೋಡಿ. ಆಮೇಲೆ ಇಲ್ಲಿ ನೀವು ಫಾಂಟ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು, ಈ ಥರ ಯಾವಾಗ ಬೇಕೋ ಅದನ್ನು ನೀವು ಇಕ್ಕೋಬೋದು. ಆಮೇಲೆ ನಿಮಗೆ ಅದಕ್ಕೆ ಶ್ಯಾಡೋ ಹಾಕಬೇಕಾ, ಆಮೇಲೆ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಈ ಕಲರ್ ಈ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಶ್ಯಾಡೋ, ಗ್ಲೋ, ಲೇಬಲ್, ಒಪಾಸಿಟಿ, ಬಾರ್ಡರ್, ಟೆಕ್ಸ್ಟ್, ಕಲರ್ ಯಾವ್ದು ಬೇಕು ನೀವು ಕಲರ್ ಕೂಡ ಹಾಕ್ಬೋದು. ನಾನು ಜಸ್ಟ್ ಇದನ್ನು ಸಿಂಪಲ್ ಆಗಿದೆ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಆ್ಯನಿಮೇಷನ್ ಮಾಡಬೇಕಂದ್ರೆ ಆ್ಯನಿಮೇಷನ್ ಇಲ್ಲಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಆ್ಯನಿಮೇಷನ್ ಸೂಟ್ ಆಗುತ್ತೆ ಅಂದರೆ ಇಷ್ಟ ಆಗುತ್ತೆ ನಿಮ್ಮ ಟೆಕ್ಸ್ಟ್ಗೆ ನೀವು ಅದನ್ನು ಹಾಕೋಬೋದು. ನಾನು ಜಸ್ಟ್ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಎಲ್ಲ ನಿಮಗೆ. ಓಕೆ ಕೊಟ್ಟು ಇಲ್ಲಿ ಇರ್ತೀನಿ ಅದನ್ನ. ಓಕೆ ಕೊಡಿ ನೋಡಿ ಇವಾಗ ಹಾಯ್ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದ್ದೀನಿ. ಸಾರಿ, ಕ್ಲಿಕ್ ಮಾಡಿ ಎಡಿಟ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಇದನ್ನು ಹಾಯ್ ಅಂತಲೇ ಇಕ್ಕನ. ಇದನ್ನು ಸ್ಪ್ಲಿಟ್ ಮಾಡಿ ಆಮೇಲೆ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಅಂತ ಹಾಕಿ ಇಲ್ಲಿ ಇಕ್ಕನ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ವಾಪಸ್ ಸ್ಪ್ಲಿಟ್ ಮಾಡಿ ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ. ಆಮೇಲೆ ಇದನ್ನು ವಾಪಸ್ ಇಲ್ಲಿ ಸೆಂಟ್ರಲ್ ತುಂಬ ಚಕ್ಕದಾಗಿ ಕಾಣಿಸುತ್ತೆ, ಸೆಂಟ್ರಲ್ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಓಕೆ ಇವಾಗ ವಾಚ್ ಮಾಡಿ. ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದಾವೆ ಇದು ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಇದು ತಿಕ್ಕಬೇಕಾದ್ರೆ ಈ ಥರ ಹಾಕಬೇಕು. ಸ್ವಲ್ಪ ಕಟ್ ಮಾಡಿ ಇಲ್ಲಿ ಜಾಯಿನ್ ಇದೆಲ್ಲ ನೀವು ನೋಡ್ತಾರೆ ಟೆಕ್ನೋಪಾಪದ ಅಂತಿದೆ. ನಾನು ಇದನ್ನು ಡಿಲೀಟ್ ಮಾಡಿ ನಾನು ಏನು ಮಾಡ್ತೀನಿ, ನನ್ನ ಚಾನಲ್ದೊಂದು PNG ತೊಗೊತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಬೇಕು. ನಾನು ನೋಡಿ ತೋರಿಸ್ತೀನಿ ಯಾವ ಥರ. ನಾನು ಆಲ್ಮೋಸ್ಟ್ ಓಲ್ಡ್ ಇದೆ ಅದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನೀವು ಫೋಟೋನ ಇಂಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ PIP ಅಂತಿದೆಯಲ್ಲ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಫೋಟೋ ತೊಗೋಬೇಕು. ನಾನು ಫೋಟೋ ತೊಗೊತೀನಿ ಸದ್ಯಕ್ಕೆ, ಇದು ತೊಗೊಂಡಿದ್ದೀನಿ. ಆಮೇಲೆ ನೀವು ಇದರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ದೊಡ್ಡದಾಗ್ತಾ ಇದೆ ಚಿಕ್ಕದಾಗ್ತಾಯಿದೆ ಅಂತ ಇದನ್ನು ಕ್ರಾಪ್ ಮಾಡಬೇಕು, ಅಂದರೆ ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಇಲ್ಲಿ ಕ್ರಾಪ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ್ದು ಬೇಡ ಅದನ್ನು ನಾವು ಡಿಲೀಟ್ ಮಾಡ್ಕೋಬೋದು, ಅಂದರೆ ಕಟ್ ಮಾಡ್ಕೋಬೋದು. ಆಮೇಲೆ ಓಕೆ ಕೊಟ್ಟು ಇದನ್ನ ಸ್ವಲ್ಪ ಈ ಥರ ಇಷ್ಟಕ್ಕೆ ಡಿಲೀಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ತೀನಿ. ಇಷ್ಟೊಂದು ದೊಡ್ಡದು ಬೇಡ, ಡಿಲೀಟ್ ಮಾಡ್ತೀನಿ. ಆಮೇಲೆ ಏನು ಮಾಡಬೇಕು, ಇದನ್ನು ಇದಕ್ಕೆ ಒಂದು ನೋಡಿ ಈ ಥರ ಇದೆಲ್ಲ ಇಷ್ಟೀಲಿ ಇದಕ್ಕೂ ಆ್ಯನಿಮೇಷನ್ ಹಾಕ್ಬೋದು. ನೋಡಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಷ್ಟೊಂದು ಆ್ಯನಿಮೇಷನ್ ಇದ್ದಾವೆ ನೋಡಿ. ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವುದು ಸೂಟ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಬೋದು. ಓಕೆ ಇದನ್ನು ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡಿ. ಇದನ್ನೇನು ಮಾಡೋಕೆ ಸ್ವಲ್ಪ ದೂರ ಮಾಡ್ತೀನಿ. ಓಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಬೇಕಾದ್ರೆ ಇದನ್ನು ಜೂಮ್ ಔಟ್ ಮಾಡ್ತೀನಿ. ಇದನ್ನು ಓಕೆ ಕೊಟ್ಟು ನೋಡಿ ನೋಡಿ
ಮೊದಲನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ದವ್ರ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ದೀನಿ. ನಾವು ಅದನ್ನು ಏನು ಮಾಡಬೇಕು, ಒಂದು ಯೂಟ್ಯೂಬ್ದು PNG ತೊಗೋಬೇಕು. PNG ತೊಗೊಂಡು ಅಪ್ಡೇಟ್ ಅಂತ ನೀವು ಆಮೇಲೆ ಹಾಕೋಬೋದು. ನಾನು ಏನು ಮಾಡ್ತೀನಿ, ಒಂದು PNG ತೊಗೊತೀನಿ ಯೂಟ್ಯೂಬ್ದು. ಯೂಟ್ಯೂಬ್ PNG ಯೂಟ್ಯೂಬ್ದವ್ರ ಕಡೆಯಿಂದ ಅಂತ ಹೇಳಿದ್ನಲ್ಲ, ಏನು ಮಾಡಬೇಕು, ಇದನ್ನು ಈ ಥರ ಇಲ್ಲಿ ಇದಕ್ಕೂ ಆ್ಯನಿಮೇಷನ್ ಹಾಕಬೇಕು. ನೋಡಿ, ಆ್ಯನಿಮೇಷನ್ ಕ್ಲಿಕ್ ಮಾಡಿ ಆಮೇಲೆ ಇದನ್ನು ಕೂಡ ಜೂಮ್ ಇನ್ ಮಾಡ್ತೀನಿ. ಆಮೇಲೆ ಔಟ್ ಕೂಡ ಜೂಮ್ ಔಟ್ ಮಾಡ್ತೀನಿ. ಈ ಥರ ಮಾಡ್ತೀನಿ. ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಇವಾಗ ಅದು ಯೂಟ್ಯೂಬ್ದವ್ರು ಎಲ್ಲಿ ಹೇಳ್ತಾ ಇರ್ತೀವಲ್ಲ ಅದನ್ನ ಅಲ್ಲಿ ತಗೊಂಡು ಹಾಕಬೇಕು. ಇಲ್ಲಿ ಹೇಳ್ತಾ ಇದ್ದೀನಿ ಅದು. ಆಮೇಲೆ ಹೊಸ ಅಪ್ಡೇಟ್ ಅಂತಿದೆಯಲ್ಲ, ಇಲ್ಲಿ ಅಪ್ಡೇಟ್ದೊಂದು ಟೆಕ್ಸ್ಟ್ ಹಾಕ್ಬಿಡೋಣ. ಅಂದರೆ ಸ್ವಲ್ಪ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಆಗಬೇಕು ವಿಡಿಯೋ ನೋಡೋಕ್ಕೆ. ನ್ಯೂ ಅಪ್ಡೇಟ್, ಇದನ್ನು ಆ್ಯನಿಮೇಷನ್ ಮಾಡಬೇಕು. ಗಿಡಗಳು ಕಟ್ ಮಾಡಬೇಕು. ನೋಡಿ, ಇಲ್ಲಿ ಕ್ರೋಮ್ ಬ್ರೌಸರ್ ಅಂತ ಹೇಳಿದ್ದೀನಲ್ಲ, ಇಲ್ಲೇ ಮಾಡೋಕ್ಕೊಂದು ಕ್ರೋಮ್ ಬ್ರೌಸರ್ದು PNG ಹಾಕ್ಬೇಕಂದ್ರೆ ಅದು ಜನರಿಗೆ ಆಡಿಯನ್ಸ್ಗೆ ಗೊತ್ತಾಗಬೇಕು ಕ್ರೋಮ್ ಬ್ರೌಸರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ವಾಪಸ್ PIP ಮೇಲೆ ನಿಮಗೆ ಒಂದು ಕ್ರೋಮ್ PNG ತೊಗೋಬೋದು. ನೋಡಿ, ನೀವು ಗೂಗಲಿಂದ ತೊಗೋಬೇಕಾದ್ರೆ ನಿಮಗೆ ನೋಡಿ ಕೆಲವು ಜನರಿಗೆ ಕಾಪಿರೈಟ್ ಬರುತ್ತೆ ಅನ್ನೋ ಕಷ್ಟ ಇರುತ್ತೆ. ನೀವೇನು ಮಾಡಬೇಕು, PNG ತೊಗೋಬೇಕಾದ್ರೆ ನಾನು ಇವಾಗ ಈ PNG ತೊಗೊಂಡಿದ್ದೀನಿ. ನಾನು ಹೇಳ್ತೀನಿ ಒಂದು ಸೆಕೆಂಡು ಅದು ಹೆಂಗೆ ತೊಗೋಬೇಕಂತ. ಇದನ್ನು ಕ್ಲಿಕ್ ಮಾಡಿ ನೋಡಿ, ಇದು ಇಷ್ಟು ದೊಡ್ಡದಿದೆ. ನಾನೇನು ಮಾಡಬೇಕು, ನೀವೇನು ಮಾಡಬೇಕು, ಈ ಥರ ಬಂದರೆ ಇಲ್ಲಿ ಮಾಸ್ಕ್ ಅಂತಿದೆ ನೋಡಿ, ಈ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲೇ ರೌಂಡ್ ಇದೆಯಲ್ಲ, ರೌಂಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಸೈಡಿಗೆ ಇದು ಈ ಥರ ಮಾಡಿದ್ರೆ ಅದು ಆಟೋಮೆಟಿಕ್ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಈ ಥರ ಮಾಡಬೇಕು. ಇಷ್ಟು ಈಸಿಯಾಗಿ ಬಂತದು ನೋಡಿ. ಇದನ್ನು ಈ ಥರ PNG ಸೆಟ್ ಮಾಡಿದ, ಈ ಥರ PNG ತೊಗೊಂಡ್ಮೇಲೆ ಇದಕ್ಕೆ ಆ್ಯನಿಮೇಷನ್ ಆಗಬೇಕು. ನೀವು ಪ್ರತಿಯೊಂದು PNGಗೂ ಕೂಡ ಆ್ಯನಿಮೇಷನ್ ಹಾಕಲೇಬೇಕು, ಅಂದ್ರೇ ಅದು ಚೆನ್ನಾಗಿ ಕಾಣಿಸುತ್ತೆ. ನಾನು ಆ್ಯನಿಮೇಷನ್ ಹಾಕ್ತಾಯಿದ್ದೀನಿ. ಇನ್ನು ಹಾಕ್ತೀನಿ, ಔಟ್ ಇದ್ದರೂ ಔಟ್ ಹಾಕಿದ್ದೀನಿ. ಓಕೆ ಕೊಟ್ಟು ಆಮೇಲೆ ಇಲ್ಲಿ ನೋಡಿ, ನಾವೇನು ಮಾಡಬೇಕು, ಅವಾಗ ಒಂದು ಯೂಟ್ಯೂಬ್ PNG ಹಾಕೋಬೇಕಿದೆ. ಹಾಕೊಂಡು ಇದಕ್ಕೂ ಕೂಡ ಆ್ಯನಿಮೇಷನ್ ಮಾಡಬೇಕು. ಜೂಮ್ ಇನ್ ಔಟ್, ಸಾರಿ ನೋಡಿ. ಇವಾಗ ಹೇಳ್ತಾ ಇದ್ದು ಪ್ರತಿಯೊಂದು
ನಾನು ಇಷ್ಟು ಎಲ್ಲ PNG ಯೂಸ್ ಮಾಡಿಕೊಂಡು ನಾನು ವಿಡಿಯೋನ ಎಡಿಟ್ ಮಾಡ್ತೀನಿ. ನೀವು ಕೂಡ ನಂತರ ಫೇಸ್ ಕ್ಯಾಮ್ರಾ ಇದ್ದರೆ ನೀವು ಈ ಥರ ಚಿಕ್ಕ PNGನ ತೊಗೊಂಡು ನೀವು ವಿಡಿಯೋ ಎಡಿಟಿಂಗ್ ಮಾಡಿ. ಫೇಸ್ಲೆಸ್ ಇದ್ದರೆ ಅದಕ್ಕೆ ಜಾಸ್ತಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾಗತ್ತೆ. ನೀವು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ಅದ್ರ ಮೇಲೆ ಕೂಡ ವಿಡಿಯೋ ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ. ನೀವು ಆಮೇಲೆ ಟ್ರಾನ್ಸಾಕ್ಷನ್ ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ. ನೀವು ಟ್ರಾನ್ಸಾಕ್ಷನ್ ಹಾಕಬೇಕಾದ್ರೆ ಇಲ್ಲೇ ಈ ವಿಡಿಯೋ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಪ್ಲಿಟ್ ಇದೆಯಲ್ಲ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ವಲ್ಪ ಸ್ಪ್ಲಿಟ್ ಮಾಡಿ ಆದಮೇಲೆ ಇಲ್ಲಿ ಈ ಥರ ಬಂತಲ್ಲ, ಆಮೇಲೆ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸಿಷನ್ ಇದ್ದಾವೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನು ನೀವು ಕೊಡ್ಬೋದು. ಇದರಲ್ಲಿ ಇಷ್ಟೇ ಇದ್ದಾವೆ, ಇದು ಚೆನ್ನಾಗಿ ಅನಿಸುತ್ತೆ. ನನಗೆ ಇದು ತುಂಬ ಇಷ್ಟ ಆಯಿತು. ತುಂಬ ಜನನೇ ಇದನ್ನು ಯೂಸ್ ಮಾಡ್ತಾರೆ. ನೀವು ಈ ಥರ ಟ್ರಾನ್ಸಿಷನ್ ಹಾಕ್ಬೋದು. ಈ ಥರ ಹಾಕ್ಬೋದು ನೀವು. ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟು ನೀವು ಪ್ರತಿಯೊಂದಕ್ಕೂ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಟ್ರಾನ್ಸಿಷನ್ ಹಾಕ್ಬೋದು. ಓಕೆ, ನೀವು ಈ ಥರ ಟ್ರಾನ್ಸಿಷನ್ ಹಾಕಿ. ಇಷ್ಟೆಲ್ಲ ವಿಡಿಯೋ ಎಡಿಟಿಂಗ್ ಆದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫ್ರೇಮ್ ರೇಟ್ ಇರೋದು 60 FPS ಮಾಡಿ. ಆಮೇಲೆ 1080pನೇ ಇರಲಿ. ಆಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನೀವು ಈ ಥರ ವಿಡಿಯೋ ಎಡಿಟಿಂಗ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ನಿಮ್ಮ ಮೊಬೈಲಿಂದ ಯೂಟ್ಯೂಬ್ ವಿಡಿಯೋಸ್ನ ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನಿಮಗೂ ಅವಾಗ ಗೊತ್ತಾಗುತ್ತೆ ಯಾವ ಥರ ಎಡಿಟ್ ಮಾಡಬೇಕಂತ. ಯಾಕಂದರೆ ನೀವು ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ಅಂದರೆ ನಿಮ್ಮ ವಿಡಿಯೋಗೆ ವ್ಯೂ ಕೂಡ ಬರಲ್ಲ. ಸೊ ನೀವು ಇನ್ನೂ ನನ್ನಿಂದ ಜಾಸ್ತಿನೇ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ರೆ ಇನ್ನೂ ಒಳ್ಳೆಯದೇ, ಟೆನ್ಷನ್ ಇಲ್ಲ. ನಿಮಗೆ ವಿಡಿಯೋ ಆರಾಮಾಗಿ ನಿಮ್ಮ ವಿಡಿಯೋಗೆ ವ್ಯೂ ಬರುತ್ತೆ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಬೇಗ. ನಾನು ಯಾವ ಥರ ಎಡಿಟಿಂಗ್ ಮಾಡ್ತೀನಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾನು ಹೇಳ್ಕೊಟ್ಟಿರೋದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.